ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ನೇಮು? ನನ್ನ ಹೆಸರು ಯೋಗಾನಂದ ಅಂತ. ನಿಮ್ಮ ಮತದಾನ ಯಾರಿಗೆ? ಸರ್ ಮೇಡಮ್, ನಂದು ಮತದಾನ ಇಲ್ಲಿ ಚನ್ನಪಟ್ಟಣದಲ್ಲಿಲ್ಲ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಇಲ್ಲಿ ಉಸ್ತುವಾರಿ ಇನ್ಚಾರ್ಜ್ ಅಂತ ಹಾಕಿದ್ದಾರೆ. ವಾರ್ಡ್ ನಂಬರ್ 16ಕ್ಕೆ ಹಾಕಿದ್ದಾರೆ. ನಾನು ಈಗ ಒಂದು 3-4 ದಿನದಿಂದ ಇಲ್ಲಿ ನಾನು ಮತದಾರರ ಮನೆಗೂ ಹೋಗಿ ನಾನು ಪ್ರಚಾರದಲ್ಲಿ ತೊಡಗಿಸ್ಕೊತಾ ಇದ್ದೀನಿ. ಇಲ್ಲಿ ವಾತಾವರಣ ನೋಡ್ತಾ ಇದ್ದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಒಳ್ಳೆ ವಾತಾವರಣ ಇದೆ. ಸುಮಾರು ಸಿ ಪಿ ಯೋಗೇಶ್ವರ್ ಅವರಿಗೆ ಇಲ್ಲಿ 32 ವಾರ್ಡು ಏನೋ ಇದೆ. 32 ವಾರ್ಡಲ್ಲಿ 16-18 ಜನ ಬಂದು ಬಿ ಜೆ ಪಿಯಲ್ಲಿ ಗೆದ್ದಿದ್ದಂಥ ಕಾರ್ಪೊರೇಟ್ರುಗಳು ಸಿ ಪಿ ಯೋಗೇಶ್ವರ್ ಅವ್ರ ಜೊತೆಯಲ್ಲಿ ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ದು ಕಾರ್ಪೊರೇಟ್ರು 7 ಜನ ಇದ್ದಾರೆ. ಟೋಟಲ್ 25ರಿಂದ 27 ಜನ ಕಾರ್ಪೊರೇಟ್ರುಗಳು ಈ ಒಂದು ಚನ್ನಪಟ್ಟಣ ಟೌನಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸತಿ ಅತಿ ಹೆಚ್ಚಿನ ಮತಗಳಿಂದ ಸಿ ಪಿ ಯೋಗೇಶ್ವರ ಒಂದು ಗೆಲ್ಲುವಂಥ ವಾತಾವರಣ ಇದೆ. ಹಾಗೂ ಸ್ಥಳೀಯ ಮುಖಂಡರು ಅವರು ಸಿ ಪಿ ಯೋಗೇಶ್ವರ್ ಅವರು ಭಾಳಷ್ಟು ಕೆಲಸಗಳು ಇಲ್ಲಿ ಮಾಡಿದ್ದಾರೆ ಅವರು. ಹಾಗಾಗಿ ಅವರು ಗೆಲ್ಲುವಂಥ ಎಲ್ಲ ವಾತಾವರಣ ಕಾಣ್ತಾ ಇದೆ ಮೇಡಮ್. ಸರ್ ಇವಾಗ ಎಲ್ಲರೂ ಹೇಳ್ತಾರೆ ಯೋಗೇಶ್ವರ ಮತಾಂತರ ಚೇಂಜ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಎಲ್ಲ ಪಕ್ಷದವರು ಎಲ್ಲ ನಾಯಕರು ಮತಾಂತರಗಳು ಅವರವರು ಚೇಂಜ್ ಆಗ್ತಾನೇ ಇದ್ದಾರೆ. ಹೇಳಿ, ಯಾರೂ ಚೇಂಜ್ ಆಗಿಲ್ಲ ಅಂತ ಏನಿಲ್ಲ. ಈಗ ಮುಖ್ಯವಾಗಿ ಬೇಕಾಗಿರೋದು ಅಭಿವೃದ್ಧಿ. ಯಾವ ಪಕ್ಷಕ್ಕೂ ಹೋದ್ರು ಅನ್ನೋದು ಮುಖ್ಯ ಇಲ್ಲ, ಅಭಿವೃದ್ಧಿ ಬೇಕಾಗಿರೋದು. ಯೋಗೇಶ್ವರ್ ಅವರು ಸಿ ಪಿ ಯೋಗೇಶ್ವರು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಇಂಡಿಪೆಂಡೆಂಟಲ್ಲಿರ್ಬೋದು ಇಲ್ಲ ಬೇರೆ ಇತರೆ ಪಕ್ಷದಲ್ಲಿರ್ಬೋದು, ಅವರು ಅಭಿವೃದ್ಧಿ ಮಾಡಿರೋದ್ರಿಂದ ಅವರ ಅಭಿವೃದ್ಧಿಯನ್ನು ನೋಡಿ ಇಲ್ಲಿ ಜನ ಮತ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಯೋಗೇಶ್ವರ ಗೆಲ್ಲದ? 100ಕ್ಕೆ 100 ಸಿ ಪಿ ಯೋಗೇಶ್ವರ್ ಅವ್ರು ಗೆಲ್ತಾರೆ. 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅವರು. ಓಕೆ ಸರ್, ಥ್ಯಾಂಕ್ ಯು.